ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೈನಿಕ್ ಶಾಲೆ ಅರ್ಜಿ ಆರಂಭದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ಮಾಹಿತಿಯ ಒಂದು ವಿಡಿಯೋನ ಶೇರ್ ಮಾಡಿ. ಆತ್ಮೀಯ ವಿದ್ಯಾರ್ಥಿ ಹಾಗೂ ಪಾಲಕರೇ, ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆಯ ಅಡಿಯಲ್ಲಿ ನಡೆಯುವ ಸೈನಿಕ ಶಾಲೆ ಅಂದರೆ CBSE ಪಠ್ಯಕ್ರಮ ವಸತಿ ಸಹಿತ ಎಜುಕೇಷನ್ ಶಾಲೆಯಾಗಿದೆ. ಅಂದರೆ ಅಲ್ಲಿ ವಸತಿ ಸಹಿತ ಒಂದು ಶಾಲೆಗಾಗಿ ಒಂದು ಪರೀಕ್ಷೆಯನ್ನು ನಡೆಸ್ತಾರೆ. ಆ ಒಂದು ಪರೀಕ್ಷೆಯ ಮಾಹಿತಿಯನ್ನು ಈಗ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾದರೆ ನೋಡಿ, ಸೈನಿಕ ಶಾಲೆಯು 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ 5ನೇ ತರಗತಿಯಲ್ಲಿ ಮತ್ತು 8ನೇ ತರಗತಿಯಲ್ಲಿ ಓದುತ್ತಿರುವ ಬಾಲಕಿಯರಿಗೆ 5 ಮತ್ತು 8ನೇ ತರಗತಿಯಲ್ಲಿ ನೋಡಿ, 5ನೇ ತರಗತಿ ಮತ್ತು 8ನೇ ತರಗತಿಯಲ್ಲಿ ಓದುತ್ತಿರುವ ಬಾಲಕ ಅಥವಾ ಬಾಲಕಿಯರಿಗೆ 6ನೇ ಮತ್ತು 9ನೇ ತರಗತಿಗೆ ಪ್ರವೇಶಕ್ಕೆ ಅರ್ಜಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕರೆಯಲಾಗಿದೆ. ಹಾಗಾದರೆ ಈ ಒಂದು ಸೈನಿಕ ಶಾಲೆ ಬಗ್ಗೆ ಪ್ರತಿ ಶಾಲೆಯಲ್ಲಿ 100 ಜನ ವಿದ್ಯಾರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ತಾರೆ. ಹಾಗಾದರೆ ಈ ಕರ್ನಾಟಕದಲ್ಲಿ ಒಟ್ಟು ಸೈನಿಕ ಶಾಲೆಗಳು ಎಷ್ಟಿವೆ, ಹಾಗೆ ಎಲ್ಲೆಲ್ಲಿವೆ ಸೈನಿಕ ಶಾಲೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಸೈನಿಕ ಶಾಲೆ ವಿಜಯಪುರ ಹಾಗೆ ಸೈನಿಕ ಶಾಲೆ ಕೊಡಗು, ಇವೆರಡು ಶಾಲೆಗಳು ಬಹಳ ಹಿಂದಿನ ಒಂದು ದಿನದಿಂದಲೇ ಇದ್ದಾವೆ. ಹಾಗಾಗಿ ಹೊಸದಾಗಿ ರಚನೆ ಆಗಿರುವಂಥ ಒಂದು ಕಾಲೇಜ್ ಇದು ಸೈನಿಕ ಶಾಲೆಗಳು ಯಾವ್ಯಾವುದು ಅಂತಂದರೆ, ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಬೆಳಗಾವಿ ಒಂದು, ಹಾಗೆ ಇನ್ನೊಂದು ಬಂದುಬಿಟ್ಟು ವಿವೇಕ ಸ್ಕೂಲ್ ಎಕ್ಸಲೆನ್ಸಿ ಸೈನಿಕ ಶಾಲೆ ಮೈಸೂರು, ಹಾಗೆ ನೆಕ್ಸ್ಟ್ ಇನ್ನೊಂದು ನೋಡಿ ನ್ಯಾಷನಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೀದರ್. ಇವೆಲ್ಲ ಇದು ಹೊಸದಾಗಿ ಆಗಿರುವಂಥ ಒಂದು ಸೈನಿಕ ಶಾಲೆಗಳು. ಹಾಗಾದರೆ ಸೈನಿಕ ಶಾಲೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಅಂತಂದರೆ 30/10/2025 30/10/2025 ನೀವು ಈ ಒಂದು ಸೈನಿಕ ಶಾಲೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈಗಾಗಲೇ ಹೇಳಿದಾಗೆ ಇದು ಯಾರೆಲ್ಲ ಒಂದು 5ನೇ ತರಗತಿಯಲ್ಲಿ ಹಾಗೂ 8ನೇ ತರಗತಿಯಲ್ಲಿ ಓದ್ತಾ ಇದ್ದೀರಾ, ತಾವು ಈ ಒಂದು ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆನಾ. ನೆಕ್ಸ್ಟ್ ನೋಡಿ, ಪರೀಕ್ಷಾ ದಿನಾಂಕ ಬಂದುಬಿಟ್ಟು ಜನವರಿ 2026ರಲ್ಲಿ ಇದು ಪರೀಕ್ಷೆ ನಡೀತದೆ. ಇನ್ನು ಎಕ್ಸಾಕ್ಟಾಗಿ ಡೇಟ್ ಬಿಟ್ಟಿಲ್ಲ. ಸೊ ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯ ಮಾಹಿತಿಗಳು ಬೇಕಂದರೆ ನೀವು ಅಧಿಕೃತ ಒಂದು ಸೈನಿಕ ಶಾಲೆಯ ಒಂದು ವೆಬ್ಸೈಟ್ನಲ್ಲಿ ಹೋಗಿ ತಾವು ವೀಕ್ಷಣೆ ಮಾಡ್ಬೋದು. ಆ ಲಿಂಕನ್ನು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಓಕೆನಾ. ಬೇಕಾಗುವ ದಾಖಲೆಗಳು ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ಬೇಕಾಗುವ ದಾಖಲೆಗಳು ಯಾವುದು ಅಂತೇಳಿ ಫಸ್ಟ್ ನೋಡಿ, ಜನನ ಪ್ರಮಾಣ ಪತ್ರ, ಅದಕ್ಕೆ ಇಂತಿಷ್ಟೇ ಡೇಟ್ನ ಒಳಗೆ ಇರಬೇಕಂತ ಇರ್ತದೆ. ಅದನ್ನು ನಾನು ನಿಮಗೆ ವೆಬ್ಸೈಟ್ನಲ್ಲಿ ನೀವು ಅದನ್ನು ಹೋಗಿ ಚೆಕ್ ಮಾಡ್ಕೋಬೋದು. ಹಾಗೆ ವಿದ್ಯಾರ್ಥಿಯ ಒಂದು ಇತ್ತೀಚಿನ ಒಂದು ಕಲರ್ ಭಾವಚಿತ್ರ ಇದೊಂದು ಬೇಕು. ನೀವು ಅಪ್ಲಿಕೇಶನ್ ಸಲ್ಲಿಸಬೇಕು ಅಂತಂದರೆ ಎಲ್ಲ ಮಾಹಿತಿಗಳು ಬೇಕು. ಹಾಗೆ ವಿದ್ಯಾರ್ಥಿಯ ಒಂದು ಜಾತಿ ಸರ್ಟಿಫಿಕೇಟ್, ಕಂದಾಯ ಇಲಾಖೆಗೆ ಕೊಡುವಂಥ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು. ಹಾಗೆ ಕಂದಾಯ ಇಲಾಖೆ ಕೊಡುವಂಥ ಒಂದು ಜಾತಿ ಪ್ರಮಾಣ ಪತ್ರ ಆಯಿತು. ಅಭ್ಯರ್ಥಿಯ ತಂದೆ ಅಥವಾ ತಾಯಿ ಸೈನ್ಯದಲ್ಲಿ ಅಥವಾ ನೌಕಾಪಡೆಯಲ್ಲಿ, ವಾಯುಪಡೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದರೆ ಅಥವಾ ನಿವೃತ್ತಿಯನ್ನು ಹೊಂದಿದ್ದರೆ ಅದರ ಸೂಕ್ತ ಪ್ರಮಾಣ ಪತ್ರ ಅಲ್ಲಿ ಬೇಕಾಗ್ತದೆ. ಪ್ರವೇಶ ಪರೀಕ್ಷೆಗೆ ಒಂದು ನಿಗದಿಪಡಿಸಿದ ಒಂದು ಶುಲ್ಕವನ್ನು ತುಂಬಬೇಕಾಗಿರ್ತದೆ. ಓಕೆ ವಿದ್ಯಾರ್ಥಿಗಳು, ಇದಿಷ್ಟು ಆಗಿತ್ತು ನಿಮಗೆ ಈ ಒಂದು ಸೈನಿಕ ಶಾಲೆ ಬಗ್ಗೆ ನಿಮಗೆ ಒಂದು ಮಾಹಿತಿಯಾಗಿತ್ತು. ನಿಮಗೆ ಈ ಒಂದು ಪರೀಕ್ಷೆಗೆ ಒಂದು ಪೂರ್ವ ತಯಾರಿಗಾಗಿ ನಿಮಗೆ ಒಂದು ಉಚಿತವಾಗಿ ನೀವು ಆನ್ಲೈನ್ ಕ್ಲಾಸ್ಗಳು, ನೋಟ್ಸ್ಗಳು ಬೇಕಾದರೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇದೇ ಥರ ನಿಮಗೆ ಮುಂಬರುವಂಥ ಒಂದು ಮೊರಾರ್ಜಿ ಇರ್ಬೋದು, ನವೋದಯ, ಆದರ್ಶ ವಿದ್ಯಾಲಯ, ಈ ಥರ ಹಲವಾರು ಎಕ್ಸಾಮ್ಸ್ಗಳ ಒಂದು ಮಾಹಿತಿಗಾಗಿ ಹಾಗೆ ಒಂದು ಪೂರ್ವ ತಯಾರಿಗಾಗಿ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.